ನಮಸ್ಕಾರ ಎಲ್ಲರಿಗೂ, ನಾನು ಮಮತಾ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು 3 ಟಿಪ್ಪನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗಂತೂ ಬೇಸಿಗೆ ಕಾಲ, ಎಷ್ಟು ಮನೆಯಲ್ಲಿ ಸೆಕೆ ಆಗುತ್ತೆ ಅಂತ ಗೊತ್ತೇ ಇರುತ್ತೆ. ಅದರಲ್ಲೂ ನಮ್ಮ ಮನೆಯಲ್ಲಿ ತುಂಬ ಅಂದರೆ ತುಂಬ ಸೆಕೆ. ಅದಕ್ಕಾಗಿ ನಾನು ಏನು ಫಾಲೋ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಎ ಸಿ ಥರ ಕೂಲಾಗಿರಬೇಕು ಮನೆ ಅನ್ನೋದಾದರೆ ಈ ಟಿಪ್ಪನ್ನು ಫಾಲೋ ಮಾಡಿ. ಬನ್ನಿ, ಇವಾಗ 3 ಟಿಪ್ಪಲ್ಲಿ ಒಂದು ಟಿಪ್ಪು, ಮೊದಲನೇ ಟಿಪ್ಪು ನೋಡ್ಕೊಂಬರೋಣ. ನಾನಿವಾಗ ಫ್ರೀಝರಲ್ಲಿ ಇಟ್ಟಂಥ ಐಸ್ ನೀರನ್ನು ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಏರ್ ಕೂಲರ್ ಇದ್ದಂಥವರು, ಎಲ್ಲರ ಮನೆಯಲ್ಲೂ ಇರೋಲ್ಲ, ಇದ್ದಂಥವರು ಈ ಟಿಪ್ಪನ್ನು ಫಾಲೋ ಮಾಡಿ. ನಮಗೆ ತುಂಬ ಕೂಲಾಗಿ ಬೇಕು. ಏರ್ ಕೂಲರ್ ಹಾಕಿದ್ರೂ ಕೂಲಾಗಿ ಒಂದೊಂದು ಸಲ ಬಿಸಿ ಗಾಳಿ ಬರ್ತಾ ಇರುತ್ತೆ. ಯಾಕಂದರೆ ಅದು ಎನಿ ಟೈಮ್ ಓಡ್ತಾ ಇರುತ್ತೆ ನೋಡಿ, ಆಗ ಬಿಸಿ ಗಾಳಿ ಬರ್ತಾ ಇರುತ್ತೆ. ನಮಗೆ ಇನ್ನೂ ಕೂಲ್ ಬೇಕು ಅಂತ ಅನ್ನೋರು ಈ ಥರ ಐಸ್ ನೀರನ್ನು ಇದಕ್ಕೆ ಹಾಕ್ಕೊಂಬಿಡಿ, ಏರ್ ಕೂಲರ್ಗೆ ಹಾಕ್ಕೊಂಬಿಡಿ. ಇಲ್ಲಿ ನೋಡಿ, ನಾನು ಐಸನ್ನು ಕೂಡ ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಅದು ನಿಧಾನಕ್ಕೆ ಕರಗ್ತಾ ಆ ನೀರು ಕೂಡ ಕೂಲಾಗಿ ಇರುತ್ತೆ. ಹಾಗೆ ನಮಗೆ ಎ ಸಿ ಥರ ತಣ್ಣನೆ ಗಾಳಿ ಬರ್ತಾ ಇರುತ್ತೆ. ಈ ಟಿಪ್ಪನ್ನು ಫಾಲೋ ಮಾಡಿ. ಯಾಕಂದರೆ ನಮ್ಮ ಮನೆಯಲ್ಲಿ ತುಂಬ ಸೆಕೆ ಆಗುತ್ತೆ, ಹಾಗಾಗಿ ನಾನು ಇದನ್ನು ಫಾಲೋ ಮಾಡ್ತೀನಿ. ಬೆಳಗ್ಗೆ ಟೈಮ್ ಆಗಿರ್ಬೋದು, ರಾತ್ರಿ ಟೈಮ್ ಆಗ್ಬೋದು, ಅದನ್ನು ಫಾಲೋ ಮಾಡ್ತೀನಿ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎ ಸಿ ಥರನೇ ತುಂಬ ಕೂಲಾಗಿ ಬೇಕು ಅಂದರೆ ಈ ಟಿಪ್ಪನ್ನು ಫಾಲೋ ಮಾಡಿ. ನಮ್ಮನೆಯಲ್ಲಿ ಏರ್ ಕೂಲರ್ ಇಲ್ಲ ಅಂತ ಅಂದವರು ನಾನು ಇನ್ನೊಂದು ಟಿಪ್ಪನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ನಿಮಗೆ ಎ ಸಿ ಥರನೇ ಮನೆ ಪೂರ್ತಿ ತಣ್ಣಗೆ ಆಗುತ್ತೆ. ಬನ್ನಿ ಅದನ್ನು ಏನು ನೋಡೋಣ. ಇದು ಬಂದು ಟಿಪ್ ನಂಬರ್ 2. ಈಗ ನಾನಿಲ್ಲಿ ಕಿಟಕಿ ಎಲ್ಲ ನಾನಿಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತು ಕರ್ಟನ್ ಆಗಿರ್ಬೋದು, ಮತ್ತು ರೂಮ್ ಬಾಗಿಲು ಎಲ್ಲ ಕೂಡ ನಾನಿಲ್ಲಿ ಕ್ಲೋಸ್ ಮಾಡ್ತೀನಿ. ಈಗ ನಾನಿಲ್ಲಿ ಕಿಟಕಿಗಳನ್ನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನಾನು ಕರ್ಟನ್ನು ಕೂಡ ಇಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಹೊರಗಿನ ಗಾಳಿ ಆಗ್ಬೋದು, ಹಾಗೆ ಒಳಗಿನ ಗಾಳಿ ಹೊರಗಡೆ ಹೋಗಬಾರ್ದು. ಆ ಥರ ನಾವು ಎ ಸಿ ಹಾಕಿದಾಗ ಕಿಟಕಿ ಎಲ್ಲ ಕ್ಲೋಸ್ ಮಾಡ್ತಾರೆ ನೋಡಿ, ಆ ಥರ ಕ್ಲೋಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಪೂರ್ತಿ ಐಸ್ ಮಾಡ್ಕೊಂಡಿದ್ದೀನಿ. ಐಸ್ ಆಗೋ ಥರನೇ ಇಲ್ಲಿ ಫ್ರೀಝರಲ್ಲಿ ಇಟ್ಟಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಗಟ್ಟಿ ಆಗಿದೆ. ಇದಕ್ಕೆ ಒಂದೆರಡು ನಿಮಿಷ ಬಿಟ್ಬಿಡ್ತೀನಿ. ಇಲ್ಲಾಂದರೆ ಸ್ವಲ್ಪ ನೀರು ಹಾಕಿದ್ರೂ ಬೇಗ ಅದು ನೀರೆಲ್ಲ ಆಗುತ್ತೆ. ಇಲ್ಲಾಂದರೆ ಹಾಗೆ ಒಂದೆರಡು ನಿಮಿಷ ಬಿಟ್ಬಿಟ್ರೆ ಪೂರ್ತಿ ನೀರಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, 1-2 ನಿಮಿಷ ಹಾಗೆ ಹೊರಗಡೆ ಇಟ್ಟಿದ್ದೆ. ಈ ಥರ ಆಗಿದೆ. ಇದು ಅಷ್ಟೇ, ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇದು ನಿಮಗೂ ಇಷ್ಟ ಆಗ್ಬೋದು ಅಂದ್ಕೊತೀನಿ. ಅದು ತುಂಬ ಸಿಂಪಲ್ಲು. ಈಗ ನಾನಿಲ್ಲಿ ಒಂದು ಬಕೆಟ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಏನು ನಾನು ಐಸ್ ಮಾಡಿದ್ದೆ ನೋಡಿ, ಅದನ್ನು ನಾನಿಲ್ಲಿ ಫ್ರೀಝರಲ್ಲಿ ಇಟ್ಟು ಐಸ್ ಮಾಡ್ಕೊಂಡಿದ್ದೆ ನೋಡಿ. ಈಗ ಇದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ತುಂಬ ಸಿಂಪಲ್ಲು. ನಾನಿವಾಗ ಇದಕ್ಕೆ ಇನ್ನೂ ಬೇಕಿದ್ರೆ, ನೀವು ಇನ್ನೂ ಬೇಕಾದರೆ ಇದಕ್ಕೆ ಕೋಲ್ಡ್ ನೀರನ್ನು ಹಾಕ್ಕೊಳ್ಬೋದು. ಇಲ್ಲ ನಮಗೆ ಇಷ್ಟೇ ಸಾಕು ಅಂತಂದರೆ ಅಷ್ಟೇ ಬಿಟ್ಕೊಳ್ಬೋದು. ಈಗ ನಾನಿಲ್ಲಿ ಒಂದು ಕಾಟನ್, ಅಂದರೆ ದಪ್ಪ ಇರುವಂಥ ಒಂದು ಕಾಟನ್ ಟವಲನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ನೀಟಾಗಿ ಇಲ್ಲಿ ನೆನೆಸ್ಕೊಳ್ತೀನಿ. ನೆನೆಸ್ಕೊಂಡ್ಬಿಟ್ಟು ಒಂದು 2-3 ನಿಮಿಷ ಹಾಗೆ ಬಿಟ್ಬಿಡ್ತೀನಿ ಬಕೆಟ್ ಒಳಗಡೆ. ಅದು ಪೂರ್ತಿ ತಣ್ಣಗಾಗಬೇಕು, ಸ್ವಲ್ಪ ನೆನಿಬೇಕು ಬಟ್ಟೆ, ಯಾಕಂದರೆ ಅದು ಐಸ್ ಇರುತ್ತೆ ನೋಡಿ. ಹಾಗಾಗಿ ಪೂರ್ತಿ ಕೂಲಾಗಬೇಕು, ತಣ್ಣಗಾಗಬೇಕು ಬಟ್ಟೆ. ಅಲ್ಲಿವರೆಗೂ ಒಂದು 2-3 ನಿಮಿಷ ಬಿಟ್ಬಿಟ್ರೆ ಸಾಕು. ಬಟ್ಟೆನೂ ಅಷ್ಟೇ ತುಂಬ ಅಂದರೆ ತುಂಬ ಕೂಲಾಗಿ ಆಗುತ್ತೆ. ಈಗ ನೋಡಿ, ಇವಾಗ ಒಂದು 3 ನಿಮಿಷ ಆಗಿದೆ. ಈಗ ಇದಕ್ಕೆ ಬೇಕಾಗಿರೋದು ಒಂದು ಚೇರು. ನೀವು ಚೇರ್ ಆದರೂ ತೊಗೋಬೋದು, ಇಲ್ಲಾಂದರೆ ಟೇಬಲ್ ತೊಗೋಬೋದು, ಇಲ್ಲಾಂದರೆ ಒಂದು ಚಿಕ್ಕ ಸ್ಟೂಲ್, ಏನು ಬೇಕಾದ್ರೂ ನೀವು ತೊಗೊಳ್ಬೋದು. ನಾನಿವಾಗ ಚೇರನ್ನು ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಚೇರ್ ಇಲ್ಲ ಅಂತ ಅನ್ನೋರು ಒಂದು ಟೇಬಲ್ಲು ಇಲ್ಲ ಯಾವುದಾದ್ರೂ ಒಂದು ಸ್ಟೂಲ್ ಥರ ಇದ್ರೂ ಆಗುತ್ತೆ. ಈಗ ನೋಡಿ, ಮುಟ್ಟಕ್ಕೆ ಆಗ್ತಿಲ್ಲ, ಅಷ್ಟು ಕೋಲ್ಡ್ ಇದೆ, ತುಂಬ ಅಂದರೆ ತುಂಬ ತಣ್ಣಗಿದೆ. ಈಗ ನಾನು ಇದನ್ನು ಹಿಂಡ್ಕೊಳ್ತಾ ಇದ್ದೀನಿ. ಹಿಂಡ್ಕೊಳ್ಳೋದಂದರೆ ಪೂರ್ತಿ ಡ್ರೈ ಆಗೋ ಥರ ಹಿಂಡ್ಕೊಳ್ಬಾರ್ದು. ಸ್ವಲ್ಪ ಅದರಲ್ಲಿ ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ನೋಡಿ. ಹೀಗೆ ತುಂಬ ಶಕ್ತಿ ಪ್ರೆಷರ್ ಬಿಟ್ಟು ಹಿಂಡ್ಕೊಳ್ಬಾರ್ದು, ಸ್ವಲ್ಪ ಮೇಲ್ಮೇಲೇ ಹಿಂಡ್ಕೊಳ್ಬೇಕು. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕೂಲಾಗುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ. ನಾನು ಟ್ರೈ ಮಾಡಿ ನನಗೆ ರಿಸಲ್ಟ್ ಸಿಕ್ಕಾದ್ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನಾನು ಫ್ಯಾನ್ ಹಾಕ್ಬಿಟ್ಟು ಈಗ ಈ ಥರ ಒಂದು ಟವಲನ್ನು ನನಗೆ ಚೇರ್ ಮೇಲೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಇದ್ರ ಜೊತೆಗೆ ಇನ್ನೂ ಒಂದು ಟವಲ್ ಬೇಕಾದ್ರೂ ಹಾಕ್ಕೊಳ್ಬೋದು. ನಾವೀಗ ಫ್ಯಾನ್ ಆನ್ ಮಾಡಿದಾಗ ಎನಿ ಟೈಮ್ ಫ್ಯಾನ್ ಇದ್ದರೆ ಹೀಟ್ ಆಗ್ತಾ ಇರುತ್ತೆ, ಬಿಸಿ ಗಾಳಿ ಬರ್ತಾ ಇರುತ್ತೆ. ನಾವು ಆನ್ ಮಾಡಿದಾಗ ಅಷ್ಟೇ ಸ್ವಲ್ಪ ತಣ್ಣಗಾಗ್ತಾ ಇರುತ್ತೆ, ಆಮೇಲೆ ಬಿಸಿ ಗಾಳಿ ಬರ್ತಾ ಇರುತ್ತೆ. ಆವಾಗ ನಾವು ಈ ಥರ ಮಾಡಿದ್ರೆ, ನೀವು ಡೇ ಟೈಮ್ ಬೇಕಾದ್ರೂ ಹಾಕ್ಕೊಳ್ಬೋದು, ಇಲ್ಲ ನೈಟ್ ಟೈಮ್ ಬೇಕಾದ್ರೂ ನೀವು ಈ ಥರ ಮಾಡ್ಕೊಳ್ಬೋದು ನೋಡಿ. ಇವಾಗ ನಾನಿಲ್ಲಿ ಬಾಗಿಲು ಕೂಡ ನಾನಿಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಫ್ಯಾನ್ ತಿರುಗುವಾಗ ಟವಲ್ ಬಂದುಬಿಟ್ಟು ನಿಮಗೆ ಡ್ರೈ ಆಗ್ತಾ ಇರುತ್ತೆ ನೋಡಿ, ಆವಾಗ ನಮಗೆ ತಣ್ಣಗೆ ಬರ್ತಾ ಇರುತ್ತೆ. ಆ ರೂಮೆಲ್ಲ ತಣ್ಣಗಾಗುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ.
ಇದಂತೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನೋಡಿ. ಈ ಥರ ಬಾಗಿಲೆಲ್ಲ ಕ್ಲೋಸ್ ಮಾಡಿರಬೇಕು, ಬಾಗಿಲಾಗಲಿ ಹಾಗೆ ಕಿಟಕಿ ಆಗಲಿ ಕ್ಲೋಸ್ ಮಾಡಿರಬೇಕು. ಗಾಳಿ ಹೊರಗಡೆ ಹೋಗಬಾರ್ದು, ಹಾಗೆ ಹೊರಗಿನ ಗಾಳಿ ಒಳಗೆ ಬರಬಾರ್ದು. ನಾವು ಹೇಸಿ ಹಾಕಿದಾಗ ಯಾವ ಥರ ಮತ್ತೆ ಬಾಗಿಲೆಲ್ಲ ಕ್ಲೋಸ್ ಮಾಡ್ತೀವಿ ನೋಡಿ, ಆ ಥರ ಕ್ಲೋಸ್ ಮಾಡಿರಬೇಕು. ಇದು ತುಂಬ ಹೊತ್ತು ಹಾಗೆ ಇರುತ್ತೆ, ಒಣಗೋದಿಲ್ಲ ಟವಲ್ಲು. ಇದು ಬಂದು ನಂಬರ್ 3 ಟಿಪ್. ಇದಂತೂ ತುಂಬ ಜನಕ್ಕೆ ಗೊತ್ತಿರುತ್ತೆ, ಯಾಕಂದರೆ ಡೈಲಿ ಹೆಣ್ಮಕ್ಳು ಮಾಡೋದು ಇದೇ ಕೆಲಸ ಅಲ್ವಾ. ಹಂಗಾಗಿ ಈಗ ನೋಡಿ ಒಂದು ದಾರನ ಕಟ್ಟಿದ್ದೀನಿ ರೂಮಲ್ಲಿ. ನಮಗೆ ಚೇರ್ ಇಲ್ಲ ನಮ್ಮ ಮನೆಯಲ್ಲಿ, ರೂಮೆಲ್ಲ ಚಿಕ್ಕದಿರುತ್ತೆ ಒಬ್ಬರಿಗೆ, ನಮಗೆ ಆಗಲ್ಲ ಚೇರ್ ಇಡೋಕ್ಕೂ ಜಾಗ ಇಲ್ಲ ಅಂತ ಅಂದವರು ಈ ಟಿಪ್ಪನ್ನು ಫಾಲೋ ಮಾಡಿ. ಈಗ ನಾನು ಇಲ್ಲಿ ಒಂದು ಹಗ್ಗನ ಕಟ್ಟಿದ್ದೀನಿ, ಒಂದು ವಯರನ್ನು ಕಟ್ಟಿದ್ದೀನಿ. ಇದಕ್ಕೆ ನಾನಿಲ್ಲಿ ಟವಲ್ಲು, ನಾನೇನೀಗ ಆಗಲೇ ನಿಮಗೆ ಐಸ್ ನೀರನ್ನು ತೋರಿಸ್ತೇನೆ ನೋಡಿ, ಅದರಲ್ಲಿ ಟವಲನ್ನು ಒಂದು 5 ನಿಮಿಷ ಹಾಗೆ ಅದು ನೆನೆಸಿಟ್ಬಿಟ್ಟಿದ್ದೆ. ಈಗ ನಾನಿಲ್ಲಿ ಈ ಥರ ಒಣಗಾಕಿದ್ದೀನಿ, ನೀರನ್ನು ಹಿಂಡಿಬಿಟ್ಟು ಒಣಗಾಕಿದ್ದೀನಿ ನೋಡಿ. ಈ ಥರ ನಾವು ಬಟ್ಟೆ ಒಣಗಾಕ್ತೀವಿ ನೋಡಿ, ಆ ಥರ ನಾನಿಲ್ಲಿ ಒಣಗಾಕಿದ್ದೀನಿ. ಇದು ಕೂಡ ಅಷ್ಟೇ, ನಾವು ಫ್ಯಾನ್ ಹಾಕಿದಾಗ ಗಾಳಿ ಬರ್ತಾ ಇರುತ್ತೆ ನೋಡಿ ನಮಗೆ, ಆವಾಗ ತುಂಬ ಚೆನ್ನಾಗಿ ಕೂಲ್ ಆಗುತ್ತೆ. ಇದು ಸಿಂಪಲ್ ಟಿಪ್, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಇದನ್ನು ಕೂಡ ಫಾಲೋ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಟಿಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ಟಿಪ್ಗಳು ಬೇಕಂತಂದರೆ ಕಮೆಂಟ್ ಮಾಡಿ, ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.